ಎಕ್ಸಿಟ್ ಪೋಲ್ಗಳ ಭವಿಷ್ಯ ಇವತ್ತು ನಿಜ ಆಗುತ್ತಾ? ಸಟ್ಟಾ ಬಜಾರ್ ಹೇಳಿದ್ದೇನು? ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶ ದೆಹಲಿ ಯಾರ ಕೈ ಸೇರುತ್ತೆ? ಇಂದು ದೆಹಲಿ ಚುನಾವಣೆಯ ಫಲಿತಾಂಶ. ಕೇಜ್ರಿವಾಲ್ ಹ್ಯಾಟ್ರಿಕ್ ಕನಸು ಭಗ್ನ ಆಗುತ್ತಾ ಅಥವಾ 27 ವರ್ಷದ ನಂತರ ಬಿಜೆಪಿ ದೆಹಲಿಯನ್ನ ಗೆದ್ದು ಬೀಗುತ್ತಾ? ಹಾಗಾದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳು ಇವತ್ತು ದೆಹಲಿಯಲ್ಲಿ ವರ್ಕೌಟ್ ಆಗುತ್ತಾ? ಮತದಾರ ಮಹಾಪ್ರಭು ಬರೆದಿರುವ ಹಣೆ ಬರಹ ಈ ಕ್ಷಣ ನಿರ್ಧಾರ ಆಗುತ್ತೆ. ದೆಹಲಿಯಲ್ಲಿ ಆಮ್ ಆದ್ಮಿಗೆ ಭಾರಿ ಮುಖಭಂಗ. 27 ವರ್ಷದ ಬಳಿಕ ಅಧಿಕಾರ ಹಿಡಿಯುವತ್ತ ಬಿಜೆಪಿ ದಾಪುಗಾಲಿಡ್ತಾ ಇದೆ. ಬಹುಮತ ಪಡೆದು ಮುನ್ನುಗ್ಗುತ್ತಿದೆ ಬಿಜೆಪಿ ಪಡೆ. 40ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ. ಕೇವಲ 27 ಕ್ಷೇತ್ರಗಳಲ್ಲಷ್ಟೇ ಆಮ್ ಆದ್ಮಿ ಮುನ್ನಡೆ. ಇದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಪೊಲಿಟಿಕಲ್ ಅಪ್ಡೇಟ್. ಆರಂಭಿಕ ಟ್ರೆಂಡ್ನಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ 27 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಅರಳುತ್ತಿದೆ ಕಮಲ. 10ರಲ್ಲಿ 8 ಸಮೀಕ್ಷೆಗಳು ಬಿಜೆಪಿಯ ಜೈ ಎಂದಿತ್ತು. ಕೆಲವೇ ಹೊತ್ತಲ್ಲಿ ದೆಹಲಿಯ ಸ್ಪಷ್ಟ ಚಿತ್ರಣ ಸಿಗಲಿದೆ. ದೆಹಲಿಯಲ್ಲಿ ಆಮ್ ಆದ್ಮಿಗೆ ಭಾರಿ ಮುಖಭಂಗ. ಆರಂಭಿಕ 27 ವರ್ಷದ ಬಳಿಕ ಅಧಿಕಾರ ಹಿಡಿಯುವತ್ತ ಬಿಜೆಪಿ. ಸುಷ್ಮಾ ಸ್ವರಾಜ್ ನಂತರ ಯಾವೊಬ್ಬರೂ ಬಿಜೆಪಿ ದೆಹಲಿಯನ್ನು ಆಳ್ತಿರ್ಲಿಲ್ಲ. 44ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಕೇವಲ 25 ಕ್ಷೇತ್ರಗಳಲ್ಲಷ್ಟೇ ಆಮ್ ಆದ್ಮಿ ಮುನ್ನಡೆ. ಆರಂಭಿಕ ಟ್ರೆಂಡ್ನಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ 70 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ದೆಹಲಿಯಲ್ಲಿ. ಪರಿಪೂರ್ಣ ರಾಜ್ಯವಲ್ಲ ದೆಹಲಿ, ಕೇಂದ್ರಾಡಳಿತ ಪ್ರದೇಶ ದೆಹಲಿ. ದೆಹಲಿಯ ಆಡಳಿತವನ್ನ ಕೈಗೆತ್ತಿಕೊಳ್ಳಲು ಮೂರೂ ಪಕ್ಷಗಳು ನಾ ಮುಂದು ತಾ ಮುಂದು ಅಂತ ಹಠಕ್ಕೆ ಬಿದ್ದವರ ಹಾಗೆ ಈ ಬಾರಿ ಅಲ್ಲಿ ಮತಪ್ರಚಾರ ನಡೆಯಿತು. 27 ವರ್ಷದ ಬಳಿಕ ಅಧಿಕಾರ ಹಿಡಿಯುವತ್ತ ಬಿಜೆಪಿ. ಬಹುಮತ ಪಡೆದು ಮುನ್ನುಗ್ಗುತ್ತಿದೆ ಬಿಜೆಪಿ ಪಡೆ. ಹಾಗಾದ್ರೆ ಮ್ಯಾಜಿಕ್ ನಂಬರ್ ಅನ್ನ ದಾಟುವವರು ಯಾರು? ವಿಧಾನಸಭಾ ಕ್ಷೇತ್ರ ಇರುವಂತಹದ್ದು 70, 36 ಮ್ಯಾಜಿಕ್ ನಂಬರ್. ಕೇವಲ 25 ಕ್ಷೇತ್ರಗಳಲ್ಲಷ್ಟೇ ಆಮ್ ಆದ್ಮಿ ಮುನ್ನಡೆ. ಆರಂಭಿಕ ಟ್ರೆಂಡ್ನಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ 2020ರಲ್ಲಾದ ಕಳೆದ ಎಲೆಕ್ಷನ್, ಆ ಸಂದರ್ಭ ಆಮ್ ಆದ್ಮಿ ಪಾರ್ಟಿ 67 ಸ್ಥಾನವನ್ನ ಗೆದ್ದಿತ್ತು. 3 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಇದ್ದಿತ್ತು. 2015ರ ವಿಧಾನಸಭಾ ಚುನಾವಣೆ ಆ ಸಂದರ್ಭ 8 ವಿಧಾನಸಭಾ ಬಿಜೆಪಿ ಗೆದ್ರೆ ಕೇವಲ 62, 63 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಆಮ್ ಆದ್ಮಿ ಪಾರ್ಟಿ ಗೆದ್ದಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ದೆಹಲಿ ಎಲೆಕ್ಷನ್ ರಿಸಲ್ಟ್. ಆರಂಭಿಕ ರೌಂಡ್ನಲ್ಲೇ ಬಿಜೆಪಿಗೆ ಭಾರಿ ಮುನ್ನಡೆ.